ಗಾಯ್ಸ್ ನಮ್ಮ ಕಡೆ ಬೆಂಡಿ ಬೀಜ ಹೆಂಗೆ ಊರ್ತೀವಿ ಅಂತ ಕೇಸಿ ಈ ವಿಡಿಯೋದಾಗ ತೋರಿಸ್ತೇನೆ ರೀ. ಗಾಯ್ಸ್ ನೋಡ್ರಿ, ಏನದ ಈ ಸಾಲಿಂದ ಸಾಲಿಗೆ ಏನದ 3 ಫೀಟ್ ಅದ. ಇವಾಗ ಬೆಂಡಿ ಬೀಜ ಹೆಂಗೆ ಊರ್ತೀವಿ ಅಂದ್ರೆ ಈ ಸೈಡ್ ಊರ್ತೀವಿ, ಈ ಸೈಡ್ ಊರ್ತೀವಿ. ಗಾಯ್ಸ್ ಇವಾಗ ಮೀನು ಸಾರು ರೆಡಿ ಐತ್ರಿ. ಇವಾಗ ಊಟ ನಡ್ತದ ನೋಡ್ರಿ, ಬಳಸಕತ್ತಾರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವಾಗ ಟೈಮ್ ಆಗಿದ್ರೆ 8 ಗಂಟೆ 10 ನಿಮಿಷ. ಇವಾಗ ಸ್ನಾನ ಅದು ಮಾಡ್ಕೊಂಡು ರೆಡಿ ಆಗೇನ್ರಿ. ಇವತ್ತು ಹೊಲ್ದಾಗ ಸಿಕ್ಕಾಪಟ್ಟೆ ಕೆಲಸವ. ಬೆಂಡಿ ಬೀಜ ಊರ್ಬೇಕು, ಆಮ್ಯಾಗ ಬೆಂಡಿಕಾಯಿ ಹರಿಬೇಕು, ಹಂಗೆ ಏನದ ಭತ್ತದ ನಾರು ಚೆಲ್ಲಿವಲ್ಲ, ಬೀಜ ಚೆಲ್ಲಿವಲ್ಲ, ಅದು ಇಷ್ಟಿಷ್ಟು ಆಗ್ಯದ್ರಿ. ಇವಾಗ 12-13 ದಿವಸ ಆಯ್ತು. ಅದಕ್ಕೆ ಮಸಾಲೆ ಹಾಕ್ಬೇಕು. ಸಿಕ್ಕಾಪಟ್ಟೆ ಕೆಲಸಗಳು ಅದಾವ. ಇವತ್ತೇನದ ದೇವರಾಜ್ ಅವರು ಯಾರು ಮನ್ಯಾಗ ಇರಂಗಿಲ್ರಿ, ಎಲ್ಲಷ್ಟು ಮಂದಿ ಸಾಲಿಗೆ ಹೋಗ್ತಾರ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇದಾಗಿ ಫಸ್ಟ್ ಊಟ ಮಾಡ್ತೇನ್ರಿ. ಊಟ ಮಾಡಿದ್ಮ್ಯಾಗ ಆಮ್ಯಾಗ ನೆಕ್ಸ್ಟ್ ಕೆಲಸ. ಯಾಕಂದ್ರೆ ಊಟ ಮನ್ಯಾಗ ರೆಡಿ ಆಗ್ಯದ. ಅವಾಗ ಉಳ್ಳ ಕರ್ದ್ರಿ, ನಾವು ಊಟ ಮಾಡಿಲ್ಲ. ಬರ್ರಿ ಏನೇನ್ ಮಾಡ್ಯಾರ ತೋರಿಸ್ತೇನೆ ಗಾಯ್ಸ್. ಇವತ್ತು ನಮ್ಮ ಮನ್ಯಾಗ ಅಡಿಗೆ ಏನೇನ್ ಆಗ್ಯದ ಅಂತಂದ್ರ ಬೆಂಡಿಕಾಯಿ ಪಲ್ಯ, ಬ್ಯಾಳಿ, ರೊಟ್ಟಿ, ಅನ್ನ. ಬನ್ನಿ ಗಾಯ್ಸ್ ಇವಾಗ ಊಟ ಮಾಡ. ಈ ಬೆಕ್ಕೇನದ ನನ್ ಸೀಟ್ ಎಲ್ಲ ಹಿಡ್ದು ಕಡ್ಲಕತ್ತಿದ್ ನೋಡ್ರಿ, ಹೆಂಗ್ ಮಾಡಿಟ್ಟದಂತ ಕೇಸಿ. ಗಾಯ್ಸ್ ಮನಿಗ್ ಬಂದೇನ್ರಿ. ನಾ ಏನದ ನಾನು ಮಾತಾಡ್ಸಕ್ ಬಂದ. ಏನಪ್ಪ ಏನ್ 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 ಓಯ್ ಏನ್ 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 ಇಲ್ಲೇ ಇದೆ, ಹೊಲಕ್ ಹೋಗಿಲ್ಲ? ಏ ಪ್ರಿಯಾ, ನೀನ್ ಇಲ್ಲಿದ್ರೆ ಹೆಂಗವ? ಹೋಮ್ ವರ್ಕ್ ಅದು ಬರಿಬೇಕು, ಅಲ್ಲಿರ್ಬೇಕು. ಇಲ್ಲೇ ನಿನ್ ಎಜುಕೇಶನ್ ಕರೆಕ್ಟ್ ಆಗಿ ಆಗಲ್ಲ. ಆರಾಮ್ ಮುಂಡೊತ್ತಿಂದ ಆರಾಮ್ ಇರ್ತಿದ್ದೀನಿ. ಹಿಂಗ ಮಾಡ್ಕೊಂಡ್ ಕುಂತ್ರ ಇಲ್ಲಿ ಮುಂಜಾನೆ ಸಂಜೆ ಕಲಿ ಅಣ್ಣ ದೇವರಾಜ್ ಅವ್ರು ಓದೋದು ಬರೆಯೋದು ಮಾಡಕತ್ತಾರ. ಏನ್ ಹಾಕಿಲ್ಲ ಏನ್ ಊಟ ಗಿಟ್ಟ? ಬಡಿ 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 ನೋಡ ಹೆಂಗ್ ಮಾಡುದು. ಇಲ್ಲಪ್ಪ ರಾತ್ರಿ ಬೆಳಗ್ಗೆ ಒಂದು ಪುಣ್ಣಿ ಬೇಸ್ಮೆಂಟ್ ಏಟಾದ ನನ್ನ ಜಾಗದಾಗ ಯಾಕೆ ಬರ್ತಾರಂತ ಅಷ್ಟೇ ಬರೇ ಏನ್ ಮಾಡಮ್ಮ ಅಂತಾರ ಕೇಳ್ತೇವೆ. ಇವತ್ತು ಬೆಂಡಿಕಾಯಿ ಊರಮ್ಮ ಬೆಂಡಿಕಾಯಿ ಮತ್ತೆ ಊರ್ಬೇಕಂತ ತಂಪಾದ ಇವತ್ತು ಬೆಸ್ಟ್ ಆದಿಲ್ಲ, ಸೆದಿ ಬೀಳ್ತದಲ್ಲ. ನಿಮ್ 9 ಗಂಟೆ ಆಯ್ತು ಇನ್ನ ಬರಕತ್ರಿ ಇಲ್ಲಿ. ಏನೇನ್ ಹಗಲ ರಾತ್ರಿ ನಿದ್ದೆ ಮಾಡಕ್ ಬಿಡಕತ್ತಾರ ಏನಿಲ್ಲ? ಕಲಸ್ ಕಂಟಿನ್ಯೂ ಹಾ ನಿದ್ದಿನೇ ಇಲ್ಲ. ನಿಜವಾದ ಎಜುಕೇಶನ್ 10th ಶುರು ಆಗ್ತದ. ಬಟ್ 7 ಮ್ಯಾಗ 9th ಬಟ್ ಎಲ್ಲ 9th ಲಿಂದ ಶುರು ಆತದ ಸ್ವಲ್ಪ ಸ್ವಲ್ಪ. ಗಾಯ್ಸ್ ಇನ್ನ ಏನದ ಸಾಬು ರೆಡಿ ಆಗಕತ್ತಾಳ. ಅಲ್ಲಿ ಪೇಡಿ ತಗೊಬಂದ್ ಕೇಸ್ ಹೊರಗಿಟ್ಟಾಳ. ಇನ್ನ ಏನದ ಬರನೇ ಒಳ್ಳಾಕಿ ಅಂಗಡಿ ಅದೇ ಎಲ್ಲಷ್ಟು ಮುಚ್ಚಿ ಬಿಟ್ಟಿವಿ. ಗಾಡಿ ಸ್ಟಾರ್ಟ್ ಮಾಡಿ 10 ನಿಮಿಷ ಆಯ್ತು. ಹಂಗೆ ಚಾಲು ಅದ. ಹೊಲಕ್ ಹೋಗಿ ಬರ್ತೈತಿ ಎಷ್ಟೊತ್ತಿಗೆ ಗಾಡಿ. ಗಾಯ್ಸ್ ಏನದ ಇದು ಮಸಾಲೆ ಏನದ ಇಲ್ಲಿ ಮ್ಯಾಗ್ ಇಟ್ಟಿದ್ರೆ ಓಟ್ ಏನದ ಗಾಡಿಯಾಗ ಚೆಲ್ಲಿ ಬಿಟ್ಟದ. ಹಿರಿಯ ಮಸಾಲೆ ಬಂಗಾರ ಆಗಿಬಿಟ್ಟದ. ಇದು ಏನದ ಸಿಗಂಗಿಲ್ಲ ಯಾದಗಿರಿಯಾಗ ತಗೊಳಕ್ ಹೋದ್ರ. ಮಸಾಲೆ ಎಲ್ಲ ಬಿದ್ರ ಗೊಬ್ಬರ ಎಲ್ಲ ತುಂಬಿಕೆಸಿದ್ರಾಗ ಹಾಕಿ ಬಿಟ್ಟೇರಿ. ಇವಾಗ ಏನದ ಕುಡಿಲಿಕ್ ನೀರ್ ತುಂಬ್ಕೊಂಡ್ ಹೋಗ್ಬೇಕು ಹೊಲಕ್. ಇಲ್ಲಿ ಕೊಡ ಅದ, ಕರೆಂಟ್ ಬಂದದ ನೋಡ್ಕೇಸಿ. ಬೆಂಡಿಕಾಯಿನ ಆಗ್ಯಾವ ಇವತ್ ನೋಡ್ರಿ. ಬೆಂಡಿಕಾಯಿ ಏನದ ಸಿಕ್ಕಾಪಟ್ಟೆ ಬೆಂಡಿಕಾಯಿ ಆಗ್ಯಾವ. ಆತ ಇವತ್ತೊಂದ್ 5-6 ಪೇಟಿ ಮ್ಯಾಗ್ ಆಗ್ತದ ಬೆಂಡಿಕಾಯಿ. ಅರಿಬೇಕು ಇವತ್ತು, ಬೀಜನು ಊರ್ಬೇಕು, ಯಾವದ್ ಮಾಡ್ಬೇಕು ಒಂದು ಗೊತ್ತಾಗವಲ್ತು. ಸ್ವಲ್ಪ ಮೋಟರ್ ಸ್ಟಾರ್ಟ್ ಮಾಡ್ತೇನ್ರಿ ಇವಾಗ. ಇವಾಗ ಮೋಟರ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸೋಲಾರ್ ಆಫ್ ಮಾಡ್ತೇನ್ರಿ. ಕರೆಂಟ್ ಆದ ಏನ್ ಮಾಡ್ಯದ ಡೈಲಿ ಏನದ ಬೆಳಗ್ಗೆ ಕರೆಂಟ್ ತೆಗಿಯಕತ್ತೇನ್ರಿ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟದ. ಮೋಟರ್ ಸ್ಟಾರ್ಟ್ ಆಗವಲ್ದು. ಸ್ಟಾರ್ಟ್ ಆಯ್ತ್ರಿ ಮೋಟರ್. ಇಲ್ಲೇ ಬಿಡಮ್ರಿ ನೀರು. ಗಾಯ್ಸ್ ಅಲ್ಲಿ ಪೈಪ್ ಮ್ಯಾಗ್ ಬಿಚ್ಚದಾಗದ. ಎಲ್ಲಷ್ಟು ನೀರ್ ಏನದ ಇಲ್ಲಿಗೆ ಬಂತ ನೋಡಿ. ಹಿಂಗ್ ಹೊಂಟಿತ್ ನೋಡ್ರಿ ಹೊಲ್ದಾಗ ನೀರು. ಒಂದ್ 2 ನಿಮಿಷ ಆನ್ ಮಾಡಿದೆ ನಾನು ಮೋಟರ್. ಇವಾಗ ಆ ಹೊಲ್ಕ್ ಹೋಗ್ತೇನ್ರಿ. ಇವಾಗ ನೀರ್ ತಗೊಂಡ್ ಕೇಸಿ ಮುಚ್ಚಂಬ್ರಿ. ಫಸ್ಟ್ ಸ್ಟಾರ್ಟರ್ಕ ನೀರ್ ಐತಿತ್ತಪ್ಪ ಅಂದ್ರ ಕೆಟ್ಟೋಗಿ ಬಿಡ್ತಂತ ಬ್ಯಾಸಿಗೆಗೆ ಏನದ ಇದು ಪೂರಾ ಏನದ ಹೊಸ ತಗೋ ಬಂದೇನ್ರಿ. ಇದು 2,500 ಬಿದ್ದಿದ್ದು ಟೋಟಲ್. ಇವತ್ತೇನ್ ಬಿಸಿಲು ಇಲ್ರಿ, ವಾತಾವರಣ ತಣ್ಣಗದ. ಅಂದ್ರೂ ಕುಡ್ಲಿಕ್ ನೀರ್ ಬೇಕಲ್ರಿ ಅವಾಗ. ಜಲ್ದಿ ಏನದ ಊರ್ಬೇಕು. ಬೆಂಡಿಕಾಯಿ ಅದ ಹಂಗೆ. ಇವತ್ ಮಾರ್ಕೆಟ್ ನಾಗ ಬೆಂಡಿಕಾಯಿ ಸಿಕ್ಕಾಪಟ್ಟೆ ರೇಟ್ ಐತ್ರಿ. 12 ಕೆಜಿಗೆ 350-400 ರೂಪಾಯಿ ಹೋಗ್ಯದ್ರಿ. ಅಂದ್ರ 30-35 ರೂಪಾಯಿ ಕೆಜಿ ನಂಬೆಲೆ ಹೋಲ್ಸೇಲ್ ಆಗಿ ಸೇಲ್ ಆಗಿದ್ರಿ. ಇವತ್ತು ಜಂಪ್ ಆಗ್ಯದ ಮಾರ್ಕೆಟ್ ನಾಗ ರೇಟ್. ಗಾಯ್ಸ್ ಏನದ ಹೊಲಕ್ ಬಂದಿವ್ ನೋಡ್ರಿ. ಇವಾಗ ಇದೇ ಹೊಲ ಏನದ ಬೆಂಡಿ ಬೀಜ ಊರದದ. ಹಾ ರೆಡಿ ಆಗಪ್ಪ. ಎಷ್ಟತ್ ಮಾಡ್ತಿ? ಬೆಂಡಿಕಾಯಿ ಬೀಜ ತಗೊಬಂದಿ. ಅಲ್ಲಿ ಹೊರಗೆ ಡಬ್ಬಿದ್ದು ಅಲ್ಲಿ ತಗೋ ಬರ್ಲಿಲ್ಲ ಊರ ಅವ್ನು ಡೊಂಕೇನೆ ಹಾಕಿನ ಕರೆ ಅಂತಂದ್ರ ಹೆಂಗ್ ಮಾಡ್ಯಾನ. ಆಯ್ತು ಹಂಗಾನ ಆಗ್ಲಿ ಮತ್ತೇನ್ ಮಾಡ್ತಿದ್. ಗಾಯ್ಸ್ ಬೆಂಡಿ ಬೀಜ ಏನದ ಇವಾಗ ಊರ್ಲಕ್ ರೆಡಿ ಮಾಡ್ಯಾರ ನೋಡ್ರಿ. ಮ್ಯಾರಿ ಸರ್ಸಿ ಏನದ ಊರಕತ್ತ. ಆಟ ಒಳಕ್ ಊರ್ಬೇಡ, ಹಿಂಗ್ ಶೆದ್ ತೆಕ್ಕಲಕ್ ಬರ್ತದ. ಗಾಯ್ಸ್ ಇವಾಗ ನಾನು ಬೆಂಡಿ ಬೀಜ ಊರ್ತೇನ್ರಿ. ಗಾಳಿ ಸಿಕ್ಕಾಪಟ್ಟೆ ಬಿಡಕತ್ತದ. ವಾಯ್ಸ್ ಏನದ ಕ್ಲಿಯರ್ ಬರಂಗಿಲ್ಲ ನಾವ್ ಮಾತಾಡೋದು. ಅಂದ್ರ ಏನದ ಇವಾಗ ಬೆಂಡಿ ಬೀಜ ಊರಕ್ ಸ್ಟಾರ್ಟ್ ಮಾಡಿ ಬಿಡ್ತೀವ್ರಿ. ಹಿಂಗೆ ಬಿಟ್ರ ಪುಟ್ಟಂಗ ಆಗ್ತದ. ಮಳೆ ಮಾಡೋಣ ಅದಲ್ರಿ ವಾತಾವರಣದಾಗ. ಇನ್ನು ಸ್ವಲ್ಪ ಮಳೆ ಬಂದದ. ಇವತ್ ಸಾಯಂಕಾಲ ಸ್ವಲ್ಪ ಮಳೆ ಬಂತಪ್ಪ ಅಂದ್ರ ಹಂಗೆ ನಾಟಿಗೆಂದು ಬಿಡ್ತದ. ಇಲ್ಲಪ್ಪ ಅಂದ್ರ ನಾಳೆಗ್ ನೀರ್ ಹಚ್ಬೇಕಾಗ್ತದ್ರಿ ಇದೆಲ್ಲಷ್ಟು ಹೊಲಕ್ಕ. ಈ ಕಡೆ ಇದಿಷ್ಟ ಆಗ್ಯದ್ರಿ ಇವಾಗ ಹಚ್ಚೋದು. ಇನ್ನ ಏನದ ಇದಿಷ್ಟು ಉಳ್ದ. ಇವಾಗ 10 ಸಾಲ ಅಂದ್ರೆ ಇನ್ನ 20 ಸಾಲ ಆದ್ರಿ. ಗಾಯ್ಸ್ ಇವಾಗ ಟೈಮ್ ಆಗ್ಯದ್ರಿ 2 ಗಂಟೆ 20 ನಿಮಿಷ. ಇವಾಗ ನಾವೇನ್ ಮಾಡ್ತೀವ್ರಿ, ಊಟ ಮಾಡ್ತೀವಿ. ಹಸುವಾಗ್ಯದ. ಬೆಳಗ್ಗೆನ ಉಂಡು ಬಂದಿವಲ್ಲ. ಬುತ್ತಿ ಅದು ಏನ್ ತಗೋ ಬಂದಾಳನ್ನ ಕಾಲ ಕೈ ಹಿಡ್ಕೊಂಡ್ ಹಂಗ ಆಗ್ಬಿಟ್ಟು ಪೂರ ಕಲಾಸ ಅರ್ಧ ಹೊಲ ಆಗ್ಬಿಟ್ಟದ. ಇವಾಗ ಅದನ್ನ 30 ಸಾಲ ಇದ್ರೊಳಗ 15 ಸಾಲ ಹಚ್ಚಿವಿ. ಇನ್ನ 15 ಸಾಲ ಹಚ್ಬೇಕು. ಯಾವಾಗ ಆಗ್ತದ ನಂಗ ಆಗ್ಯದ. ನಮ್ ವೆಂಕಟೇಶ ಮತ್ತೆ ದೇವರಾಜ ಬಂದ್ರ ಸ್ವಲ್ಪ ಜಲ್ದಿ ಆಗ್ತದ. ಅವ್ರು ಬರಷ್ಟಿಗೆ ನಾವೊಂದ್ 7-8 ಸಾಲ ಹಚ್ಚಿ ಬಿಡ್ತೀವಿ.
ಅವ್ರು ಬಂದ್ಮ್ಯಾಗ ಗೋಸು ಮಂದಿ ಕಲಿಸಿ ಒಂದು 4 ಸಾಲ ಒಂದ್ 2 ಸಾಲ ಹಚ್ಚಿದ್ವಪ್ಪ ಅಂದ್ರೆ ಮುಗ್ದೋಗಿ ಬಿಡ್ತದೆ. ಊಟ ಮಾಡಿದ ಮ್ಯಾಗ ನಾವು ಬೆಂಡೆಕಾಯಿ ಬೀಜ ಹೆಂಗ್ ಊರ್ತೀವಿ ಅಂತ ನಾವು ನಿಮ್ಗೆ ತೋರಿಸ್ತೀವ್ರಿ. ಯಾಕ ಊಟ ಮಾಡಮ್ ಬರ್ರಿ. ಜೋಳದ ರೊಟ್ಟಿ, ಬೆಂಡೆಕಾಯಿ, ಮಾನಿಕಾರ ಮತ್ತೆ ಬ್ಯಾಳಿ ಮಸ್ತ್ ಐಟಮ್ ಮಾಡಿದ ಅಡಿಗೆ ನೀವು ಗಾಯ್ಸ್. ಊಟ ಮಾಡಕತ್ತೀವ್ರಿ, ಮಳೆ ಬಂತ್ರಿ. ಹೆಂಗ್ ಉಣ್ಬೇಕು ಇವಾಗ? ನೀವು ಉಣ ಬೇಡ ಬಿಡು ನೋಡ್ರಿ. ಈಗ ಮಾಡ ಆಗ್ಯದ, ಬರ್ಲಿ ಮಳೆ ಬರಂಗ್ ಬರ್ಲಿ. ಇಲ್ಲಿ ಒಂದ್ ನಾಯಿ ಕುಂತದಲ್ಲ, ಯಾರ್ದ ಮನ್ ಬೆಲ್ ಇತ್ತು, ಮಾತಾಡ್ಸ ಬಂದ್ ನಾವ್ ಅದ್ರ ಹೆಂಗೇನ್ ನೋಡ್ರಿ. ಮಾಡ ಹೆಂಗಾಗ್ಯದ, ಹಂಗೆ ಮಳಿನೂ ಬರಕತ್ತದ. ಮ್ಯಾಗ ಏನದ ಮಾನಿ ಗಿಡ ಆದ್ರಿ ಇಲ್ಲಿ, ಹಂಗಾಗಿ ಸ್ವಲ್ಪ ಮಳೆ ಹತ್ತಲಾಗ್ಯದ ನಮ್ಗ. ಗಾಯ್ಸ್ ಊಟ ಮಾಡಿ ಸ್ವಲ್ಪ ಕುಂತೀವ್ರಿ. ದಾಳಿಂಬ್ರಿ ಹಣ್ಣು ತಗೋ ಬಂದಳ ಮಲ್ಲಿ ಅಂತ ಕೊಟ್ಟಳ, ಮತ್ತ ಮಳೆ ಮಾಡ ಆಯ್ತು ನೋಡ್ರಿ. ಹಂಗಾಗ್ಯದ. ಬಡ ಬಡ ಇದು ಇಡ್ತಿಂದು ಹೋಗ್ಬೇಕು. ಹೊಲ ಒಬ್ಬರು ಇದ್ರೆ ಆತಿದ್ ಕೆಲ್ಸ. ಹೊಲನೆ ಬರಕತ್ತಪ್ಪ ಗಾಯ್ಸ್. ಮಳೆ ನೋಡ್ರಿ. ಹಾ ಮಳೆ ಇಲ್ಲ ಅಂದೆ ಗಾಯ್ಸ್. ನಮ್ ಕಡೆ ಬೆಂಡಿ ಬೀಜ ಹೆಂಗ್ ಊರ್ತೀವಿ ಅಂತ ಕೇಸಿ ಈ ವಿಡಿಯೋದಾಗ ತೋರಿಸ್ತೇನ್ರಿ ಗಾಯ್ಸ್. ನೋಡ್ರಿ, ಈ ಸಾಲಿಂದ ಸಾಲಿಗೆ ಏನದ 3 ಫೀಟ್ ಅದ. ಇವಾಗ ಬೆಂಡಿ ಬೀಜ ಹೆಂಗ್ ಊರ್ತೀವಿ ಅಂದ್ರ, ಈ ಸೈಡ್ ಊರ್ತೀವಿ, ಈ ಸೈಡ್ ಊರ್ತೀವಿ, 1 ಫೀಟಿಗೆ ಒಂದು ಊರ್ತೀವಿ. ಇಲ್ಲಿ ನೋಡ್ರಿ ಗಾಯ್ಸ್, ಇಲ್ಲಿ ಬರ್ರಿ ತೋರಿಸ್ತೀನಿ. ಈಗ ಈ ಥರ ಒಂದೊಂದು ಊರೋದು. ಈ ಸೈಡ್ ಹಿಂಗೆ ಊರಿದೀವಿ ಅಂತ ತಿಳ್ಕರಿ, ಮತ್ತು ಈ ಸೈಡ್ ಹಿಂಗೆ. ಈ ಥರ ಊರಿದ್ರ 1 ಎಕರೆಗೆ 2 kg ಬೆಂಡಿ ಬೀಜ ಬೇಕಾಗ್ತವೆ ನೋಡ್ರಿ ಈ ಹೊಲಕ್ಕೆ. ಇದು 20 ಗುಂಟೆ ಅದ, ಅದಕ್ಕೆ ಏನದ 1 kg ತೊಗೊಬಂದೀವಿ ಇದಕ್ಕೆ ಗಾಯ್ಸ್. ನೋಡ್ರಿ, ಬೀಗರು ಊರ್ಲಿಂತ ಏನದ ಮೀನ ಬಂದವ್ರಿ. ಏಟ್ ಬಂದೋಬಸ್ತ್ ಮಾಡಿ ಕಳಿಸ್ಯಾರಲ್ಲಿ. ಅದ್ರನ್ನ ಪೂರ ಚೀಲನೇ ಕಳಿಸ್ಯಾನಲ್ಲೇ ತಂದು. ದೊಡ್ಡ ಮೀನದಲ್ಲೇ ಎಂಥದ ಒಳಗೆ ಫ್ರೈ ಮಾಡಿದ್ರೆ ಆಯ್ತು. ಸಂಜೆಗೆ ಎಲ್ಲಿ ಮಾಡಿದ್ರೆ ನಡೀತದೆ, ಅದಕ್ಕೇನದು ಇಲ್ಲ ಹೊಲ್ದ ಮಕ್ಕಳ. ಗಾಯ್ಸ್ ನೋಡ್ರಿ, ತೇಳಗ ಎಂಥದ ಕೆಬ್ಬಣ ತೇಳ. ಏಯ್ ಆ ಕಡೆ ತೆಗದಾಕ ಗಾಯ್ಸ್. ಅಲ್ಲಿ ದೇವರಾಜ ವೆಂಕಟೇಶ ಬಂದಾರ ನೋಡ್ರಿ. ಅಲ್ಲ ಹಂಗ ತೋಡಿ ಎಟತ್ತು ಊರ್ತಿದ್ದಾಳ, ಅದು ಹೆಂಗ ಊರ್ಬೇಕು? ಅಲ್ಲಿ ಆಟಗಡ್ಡಿಗೆ ಅಲ್ಲಿ ಹೆಂಗ ಊರಿವಿ ನಾವು ಚಿಕ್ಕ ಬಗಲ್. ಹಾಂ ಮತ್ತೆ ಅಂತಲ್ಲಿ ಊರು. ಶಾಣೆ ಮಗ ನಡಿ. ಬಿಡು ಇಲ್ಲಿಂದ ತಮ್ಮ ಚಂತಕ್ ಮಾಡಿ. ಯಾವ್ದಲ್ಲಿ ಬೆಕ್ಕ ಏನೋ ವಾಸನ ನೋಡಕತ್ತದಲ್ಲ, ಅದು ವಾಸನ ನೋಡಕತ್ತದ. ಈಗ ಏನ ವಾಸ ಆ ಬೆಕ್ಕ ವಾಸನ ಹಿಡ್ಕಂದಂಗೆ ಹಿಡ್ಕಂದದ ಗಾಯ್ಸ್. ಇವಾಗ ಟೈಮ್ ಆಗ್ಯದ್ರಿ ಸಂಜೆ 6:30 ಗಾಯ್ಸ್. ಏನದ ಕಟ್ಟಿಗೆ ಇಷ್ಟು ಜಮಾಯಿಸ್ಕೊಂಡದ್ರಿ. ಇವಾಗ ಅದಕ್ಕೆ ಮಸಾಲೆ ಹಾಕಂದ್ರೆ ಹಾಕಮ್ಮ, ಹೆಂಗನಾಗಲಿ ಒಂದು ಇಲ್ಲ ಮುಂಜಾನೆ ಹಾಕಿದ್ರೆ ನಡೀತದ. ಚಳಿ ಬರ ಮಂದೆ ಅವು ಜಗ್ಗಿ ಧೈರ್ಯ ಮಾಡಿದಪ್ಪ ಗಾಯ್ಸ್. ಹೀರ್ಯ ಮತ್ತು ಜೀರಾದಿ ಮುರಾದ್ರಿ ಒಂದು 7-8 kg ಅದ. ಇದಿಷ್ಟು ಹಾಕ್ಬೇಕು ಒಂದು ಸರ್ತಿ ನೋಡೋಣ. ಸೋಲಾರ್ ಬಂದದಲ್ಲ. ಗಾಯ್ಸ್, ಇದಕ್ಕೇನದ ಇವಾಗ ಮಸಾಲೆ ಚಲ್ಲದ್ರಿ. ಗಾಯ್ಸ್ ಏನದ ಇವಾಗ ಚಲ್ಲದೈತ್ರಿ. ಇದು 2-3 ದಿವಸದಿಂದ ಪೆಂಡಿಂಗ್ ಬಿಂದಿತ್ತು ಇದು ಕೆಲಸ. ಏನದ ಇವತ್ತು ಅದನ್ನಾಯ್ತು ಇದನ್ನಾಯ್ತು ಕೆಲಸ. ಇವತ್ತು ರಾತ್ರಿ ನಿದ್ದೆ ಬರಲಾರ್ದಂಗೆ ಆಗ್ಯದ. ಇವತ್ತು ಬೆಂಡೆಕಾಯಿನೂ ಅರ್ದಿಲ್ಲ, ನಾಳೆಗೆ ಅದು ಇನ್ನೂ ಕೆಲಸ ಹೆಚ್ಚಿಗೆ. ಅರ್ಧ ಕೆಲಸ ಆಯ್ತು, ಅರ್ಧ ಕೆಲಸ ಉಳಿತಂದಂಗೆ. ಅಂದ್ರೆ ಮೈ ಅಂತ ಜಗ್ಗಿ ಬ್ಯಾನೆ ಆಗ್ಯದ ನೋಡ್ರಿ. ಇವತ್ತು ಒಂದು ಕೆಲಸ ಪಕ್ಕ ಆಗ್ಯದ,
ಬೆಂಡಿಕಾಯಿ ಅಂತೂ ಚಂದ ಏನದ ಫಿನಿಶಿಂಗ್ ಆಗೋಯ್ತು. ಅಲ್ಲಿಂದ ಇಡು ಖಾಲಿ ಅದಲ್ಲ ಗಾಡಿ. ಗಾಯ್ಸ್ ಇವಾಗ ಏನದ ಮನೆಗೆ ಬಂದಿವ್ರಿ. ಸಿಕ್ಕಾಪಟ್ಟೆ ಸುಸ್ತಿ ಆಗ್ಬಿಟ್ಟಿದ್ರಿ. ಕೈ ಮಸಾಲೆ ಹಿಂಗ್ ಒಗದ ಕೇಸಿ ಕೈ ಬೇನೆ ಆಯ್ತು. ಇವಾಗ ಏನದ ಚಂದಿ ತಕ್ಕ ಹಿಂಗೆ ಬಗ್ಗಿ ಕೇಸಿ ಹಚ್ಚಿವಿ, 2 ಕಾಲು ಬೇನೆ ಆಗ್ಯಾವ. ನಮ್ಮ ರೈತರ ಕತೆ ಇಷ್ಟೇ. ಕೆಲಸ ಇಲ್ಲಪ್ಪ ಅಂದ್ರೆ ರಾಜಾರ್ ಇದ್ದಂಗ, ಕೆಲಸ ಇದ್ರೆ ಏನದ ಕೂಲಿ ಆಳುಗಳಕ್ಕಿಂತ ಕಡಿ. ಗಾಯ್ಸ್ ನೋಡ್ರಿ ಮೀನ ಏನದ ತೊಳೆದು ಹಾಕ್ಬಿಟ್ಟ. ಮಳಿಗೆ ರೆಡಿ ಆಗ್ಯದ್ರಿ. ಇಲ್ಲಿ ನೋಡ್ರಿ ಗಾಯ್ಸ್, ನಿಂಬೆ ಹಣ್ಣು ಮತ್ತು ಉಳ್ಳಾಗಡ್ಡಿ. ಗಾಯ್ಸ್ ಮೀನು ತೆಗದಲ್ರಿ, ಎಷ್ಟು ತುಂಬ ಇದ್ರಿ ಗಾಯ್ಸ್. ಆಹಾ ಘಮ ಘಮ ಅಂತ ಬರಕ್ಕಂತ ಸುವಾಸನೆ. ಹೊಡಿತದ ಮಳಿಗೆ ಅರಳಾಡ್ಸೋದು ಕಾಯಿಸ್ಬಿಟ್ಟೆ ಅದು. ಗಾಯ್ಸ್ ಇವಾಗ ಮೀನು ಸಾರು ರೆಡಿ ಐತ್ರಿ. ಇವಾಗ ಊಟ ನಡ್ತದ ನೋಡ್ರಿ, ಬಳಸಕತ್ತಾರ. ದೇವರಾಜ ಫಸ್ಟ್ ಊಟ ಮಾಡಕತ್ತೇನ್ರಿ. ಆಮ್ಯಾಗ ನನಗೊಂದು 2 ಮೀನು ಪೀಸು, ಆಮ್ಯಾಗ ಪ್ರಿಯಾಗ 2 ಪೀಸು, ವೆಂಕಟೇಶಾಗ 2 ಪೀಸು. ಬನ್ನಿ ಗಾಯ್ಸ್ ಇವಾಗ ಊಟ ಮಾಡೋಣ.